ಅನುಭವದ ಕಿವಿಮಾತುಗಳು. 1. ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸಬಾರದು. 2. ಸತ್ತವರ ಮನೆಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳಬಾರದು. 3. ದೇವಸ್ಥಾನಕ್ಕೆ ಹೋದಾಗ ದ್ವಾರದಲ್ಲಿರುವ ದೊಡ್ಡ ಹೊಸ್ತಿಲನ್ನು ಮೊದಲು ನಮಸ್ಕರಿಸಿ ಆ ನಂತರ ಒಳಗೆ ಪ್ರವೇಶಿಸಬೇಕು. 4. ಮನೆಗೆ ಬಂದಂತಹ ಅತಿಥಿಗಳಿಗೆ ತಂಗಳು ನೀಡಬಾರದು. 5. ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡದೆ ಕಳುಹಿಸಬಾರದು. 6. ಊಟವಾದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು. 7. ಕೈಲಾದಷ್ಟು ದಾನ ಧರ್ಮ ಮಾಡಬೇಕು, ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. 8. ಚಿಕ್ಕ ಮಕ್ಕಳು ವಯಸ್ಸಾದವರು ಇರುವ ಮನೆಗೆ ಖಾಲಿ ಕೈಯಲ್ಲಿ ಎಂದಿಗೂ ಹೋಗಬಾರದು. 9. ಹರಿದ ಬಟ್ಟೆಗಳನ್ನು ಎಂದಿಗೂ ಧರಿಸಬಾರದು, ಇದರಿಂದ ಮನೆಗೆ ದರಿದ್ರ ಒಕ್ಕರಿಸುತ್ತದೆ. 10. ಗಂಟೆ ಬಾರಿಸದೆ ಎಂದಿಗೂ ಪೂಜೆ ಮಾಡಬೇಡಿ, ಇದರಿಂದ ಯಾವುದೇ ಪೂಜಾ ಫಲ ದೊರೆಯುವುದಿಲ್ಲ. 11. ಉಗುರು ಕಚ್ಚುವುದು, ಒಂಟಿಗಾಲಲ್ಲಿ ನಿಲ್ಲುವುದು ಅರಿಷ್ಟತನದ ಸಂಕೇತ. 12. ದಾರಿಯಲ್ಲಿ ಬೆಕ್ಕು ಅಡ್ಡ ಹೋದರೆ 3 ಬಾರಿ ಹಿಂದೆ ಹೆಜ್ಜೆ ಇಟ್ಟು ಆ ನಂತರ ಮುಂದೆ ನಡೆಯುವುದು ಒಳ್ಳೆಯದು. 13. ಮದುವೆಯಾದ ಹೆಣ್ಣು ಮಕ್ಕಳು ಹಣೆಗೆ ಕೆಂಪು ಬಣ್ಣದ ಕುಂಕುಮವನ್ನು, ಬೈತಲೆಗೆ ದೊಡ್ಡ ಸಿಂಧೂರವನ್ನು ಇಡುವುದರಿಂದ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ. 14. ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳೆಯುವುದು ಒಳ್ಳೆಯದು. 15. ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ತಾಳಿ ತೆಗೆದು ಇಡಬಾರದು, ಇದರಿಂದ ಗಂಡನ ಆಯಸ್ಸು ಕಡಿಮೆಯಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ನಾಲೆಡ್ಜ್ ಲೋಕ.